MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಜಾತಿ ಗಣತಿ ಸಂಬಂಧದ ಎಕ್ಸ್ಕ್ಲೂಸಿವ್ ಸ್ಟೋರಿ ಟಿವಿನಲ್ಲಿ ನೋಡ್ತಾ ಇದ್ದೀರಿ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿ ಪಟ್ಟಿಯಿಂದ ಕೊಡಲಾಗಿದೆ. 47 ಜಾತಿ ಕಾಲಂನ ತೆಗೆದುಹಾಕುವುದಕ್ಕೆ ಸರ್ಕಾರ ಇದೀಗ ಸೂಚನೆಯನ್ನು ಕೊಟ್ಟಿದೆ. ಜಾತಿ ಕಾಲಂ ಲಿಸ್ಟ್ನಿಂದ ತೆಗೆದುಹಾಕುವಂತೆ ಸಲಹೆಯನ್ನ ನೀಡಲಾಗಿದೆ. ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸರ್ಕಾರ ಸಲಹೆಯನ್ನ ನೀಡಿದ್ದು ಜಾತಿ ಕಾಲಂನಿಂದ ತೆಗೆದುಹಾಕುವುದಕ್ಕೆ ನಿರ್ಧಾರ ಮಾಡಿದರೆ ಸಮೀಕ್ಷೆಯ ವೇಳೆ ಕೇವಲ 2 ಕಾಲಂ ಮಾತ್ರ ಅಳವಡಿಕೆ ಮಾಡಲಾಗಿದೆ. ಜಾತಿ ಗಣತಿ ಸಂಬಂಧದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿ ಪಟ್ಟಿಯಿಂದ ಕೋಕನ್ನ ಕೊಡಲಾಗಿದೆ. 47 ಜಾತಿ ಕಾಲಮನ್ನ ತೆಗೆದುಹಾಕುವುದಕ್ಕೆ ಈಗ ಸರ್ಕಾರ ಸೂಚನೆಯನ್ನ ನೀಡಿದ್ದು ಜಾತಿ ಕಾಲಂ ಲಿಸ್ಟ್ನಿಂದ ತೆಗೆದುಹಾಕುವಂತೆ ಸರ್ಕಾರವೇ ಸಲಹೆಯನ್ನ ಕೊಟ್ಟಿದೆ. ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸರ್ಕಾರ ಸಲಹೆಯನ್ನ ಕೊಟ್ಟಿದೆ. ಸಮೀಕ್ಷೆಯ ವೇಳೆ ಕೇವಲ 2 ಕಾಲಂ ಮಾತ್ರ ಅಳವಡಿಕೆ ಮಾಡಿ ಅಂತ ಸೂಚನೆಯನ್ನ ನೀಡಲಾಗಿದೆ. ಕ್ರಿಶ್ಚಿಯನ್ ಮತ್ತು ಮತಾಂತರ ಕ್ರಿಶ್ಚಿಯನ್ ಅಂತ ಏನು 2 ಹೆಚ್ಚುವರಿಯಾಗಿ ಕಾಲಂಗಳಿತ್ತು ಅದನ್ನೆಲ್ಲ ತೆಗೆದುಹಾಕುವಂತೆ ಈಗ ಸೂಚನೆಯನ್ನ ಕೊಡಲಾಗಿದೆ. ಯಾಕಂದ್ರೆ ಸೋಮವಾರದಿಂದ 22ನೇ ತಾರೀಕಿನಿಂದ ಅಕ್ಟೋಬರ್ 7ರವರೆಗೆ ಜಾತಿ ಗಣತಿ ಶುರುವಾಗ್ತಾ ಇದೆ. ಇದಕ್ಕಾಗಲೇ ಸೂಚನೆಯನ್ನು ಕೊಟ್ಟಿರೋದ್ರಿಂದಾಗಿ ಸರ್ಕಾರ ಕೂಡ ಇಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿ ಪಟ್ಟಿಯಿಂದ ಕೋಕನ್ನ ಕೊಡಲಾಗಿದೆ. 47 ಜಾತಿ ಕಾಲಮನ್ನ ತೆಗೆದುಹಾಕೋದಕ್ಕೆ ಸರ್ಕಾರ ಈಗ ಸೂಚನೆಯನ್ನು ಕೊಟ್ಟಿದೆ. ಅಂದ್ರೆ ಲಿಸ್ಟ್ನಲ್ಲಿ ಕೇವಲ 2 ಲಿಸ್ಟ್ ಮಾತ್ರ ಇರಬೇಕು ಅಂತ ಕೂಡ ಹೇಳಿದೆ. ಹಿಂದೂಗಳ ವರ್ಗಗಳ ಆಯೋಗಕ್ಕೆ ಸರ್ಕಾರ ಸಲಹೆಯನ್ನು ಕೊಟ್ಟಿದೆ. ಇನ್ನು ಸಮೀಕ್ಷೆಯ ವೇಳೆಯ ಸಂದರ್ಭದಲ್ಲಿ ಕೇವಲ 2 ಕಾಲಂ ಮಾತ್ರ ಅಳವಡಿಕೆ ಮಾಡಿ ಅಂತ ಸೂಚನೆಯನ್ನು ಕೊಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಹರೀಶ್ ಇದ್ದಾರೆ. ಹರೀಶ್, ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಈಗ ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿ ಪಟ್ಟಿಯಿಂದ ಈಗ ಕೋಕನ್ನ ಕೊಡಲಾಕಿರುವಂತದ್ದು 47 ಕಾಲಂ ಇದ್ದಂಥದ್ದು ಈಗ 2 ಇಳಿಸಲಾಗಿದೆ. ಏನ್ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ? ಹೌದು ಶಕುಂತಲಾ, ಸೋಮವಾರದಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ರಾಜ್ಯದಲ್ಲಿ ನಡೀತಾ ಇದೆ. ಈ ಸಮೀಕ್ಷೆ ನಡೆಯುವುದಕ್ಕೂ ಮುಂಚೆ ರಾಜ್ಯದಲ್ಲಿ ಅನೇಕ ಜಾತಿಗಳು ಅನೇಕ ಆಕ್ಷೇಪಗಳನ್ನೆತ್ತಿದ್ದು ಮತ್ತೆ ಬಹುಮುಖ್ಯವಾಗಿ ಕ್ರಿಶ್ಚಿಯನ್ ಧರ್ಮದ ಜೊತೆಗೆ ಹಿಂದೂ ಜಾತಿಗಳನ್ನ ಸೇರಿಸಿ ಅದನ್ನ ಪ್ರತ್ಯೇಕ ಜಾತಿಗಳು ಅನ್ನುವಂತ ನಿಟ್ಟಲ್ಲಿ ಗುರುತಿಸಿರುವುದಕ್ಕೂ ಕೂಡ ಆಕ್ಷೇಪ ವ್ಯಕ್ತ ಆಗಿತ್ತು. ಬಿಜೆಪಿ ನಾಯಕರುಗಳು ಹೋರಾಟವನ್ನ ಮಾಡಿದ್ರು ಮತ್ತೆ ಸ್ವಪಕ್ಷದಲ್ಲಿಯೇ ಆಕ್ರೋಶ ವ್ಯಕ್ತ ಆಗಿತ್ತು. ಸರ್ಕಾರದ ಕೆಲವು ಸಚಿವರುಗಳೇ ಈ ಒಂದು ಹೆಚ್ಚುವರಿ ಜಾತಿಗಳನ್ನ ಸೇರಿಸಿ ಕ್ರಿಶ್ಚಿಯನ್ ಧರ್ಮದ ಜೊತೆ ಹಿಂದೂ ಜಾತಿಗಳನ್ನ ಸೇರಿಸಿ ಲಿಸ್ಟ್ ಅನ್ನ ಮಾಡಿರೋದಕ್ಕೂ ಕೂಡ ಆಕ್ಷೇಪ ವ್ಯಕ್ತ ಆಗಿತ್ತು. ಮತ್ತೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅನೇಕ ಸಚಿವರು ಇದ್ರ ಬಗ್ಗೆ ಗಂಭೀರವಾದಂತಹ ಪ್ರಶ್ನೆಗಳನ್ನ ಎತ್ತಿದ್ರು. ಈ ಎಲ್ಲವನ್ನು ಗಮನಿಸಿರ್ತಕ್ಕಂತಹ ಸರ್ಕಾರ ಈಗ ಕ್ರಿಶ್ಚಿಯನ್ ಜೊತೆ ಸೇರಿರ್ತಕ್ಕಂತಹ ಹಿಂದೂ ಜಾತಿಗಳ ಒಂದು ಕಾಲಂಗಳೇನಿತ್ತು ಅದನ್ನೇ ಸಂಪೂರ್ಣವಾಗಿ ತೆಗೆದು ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಈಗ ಸೂಚನೆಯನ್ನ ಮತ್ತೆ ಸಲಹೆಯನ್ನ ಕೊಟ್ಟಿದೆ ಸರ್ಕಾರ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು 2 ದಿವಸದಲ್ಲಿ ಸಮೀಕ್ಷೆ ಆರಂಭ ಆಗ್ತಿರೋದ್ರಿಂದ ಕೇವಲ ಕ್ರಿಶ್ಚಿಯನ್ಸ್ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ 2 ಕಾಲಂಗಳಿಗೆ ಮಾತ್ರ ಸೀಮಿತಗೊಳಿಸಬೇಕು ಅನ್ನುವಂತ ಸೂಚನೆ ಸಿಕ್ಕಿರುವಂತಹದ್ದು. ಒಂದು ಕ್ರಿಶ್ಚಿಯನ್ ಮತ್ತೆ ಮತಾಂತರ ಆಗಿರುವಂತವರು ಕೂಡ ಕ್ರಿಶ್ಚಿಯನ್ ಅಂತ ಬರ್ಸ್ಕೊಳ್ಳೋಕೆ ಅವಕಾಶ ಇದ್ದಂತವ್ರು ಕೂಡ ಮತಾಂತರದ ಲಿಸ್ಟ್ ಕಾಲಂನಲ್ಲಿ ಮತಾಂತರಿ ಕ್ರಿಶ್ಚಿಯನ್ ಅನ್ನುವಂತಹ ಕಾಲಂನಲ್ಲಿ ಬರ್ಸ್ಕೊಳ್ಬೇಕಾಗುತ್ತೆ. ಹೀಗಾಗಿ ಕ್ರಿಶ್ಚಿಯನ್ ಮತ್ತು ಮತಾಂತರ ಕ್ರಿಶ್ಚಿಯನ್ ಈ 2 ಕಾಲಂಗಳು ಮಾತ್ರ ಸೀಮಿತ ಆಗಿರ್ತವೆ. ಇನ್ನುಳಿದಂತಹ 47 ಕಾಲಂಗಳೇನಿತ್ತು ಅಂದ್ರೆ ಒಕ್ಕಲಿಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಈ ರೀತಿಯಾದಂತಹ ಬೇರೆ ಬೇರೆ ಜಾತಿಗಳನ್ನ ಗುರುತಿಸಿ ಕನ್ವರ್ಟ್ ಆದಂತವರು ಏನು ಗುರುತಿಸಿಕೊಂಡಿದ್ರು ಆ ಯಾವ ಕಾಲಂಗಳು ಇರಬಾರದು ಅನ್ನುವಂತಹದನ್ನ ಈಗ ಸರ್ಕಾರ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಲಹೆಯನ್ನ ಕೊಟ್ಟಿದೆ. ಮತ್ತೆ ಈ ಸಲಹೆಯನ್ನ ಹಿಂದುಳಿದ ವರ್ಗಗಳ ಆಯೋಗ ಸ್ವೀಕಾರವನ್ನ ಮಾಡಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಉಳಿದ 47 ಕಾಲಂಗಳು ಇರೋದಿಲ್ಲ, ಕೇವಲ 2 ಕಾಲಂಗಳಲ್ಲಷ್ಟೇ ಕ್ರಿಶ್ಚಿಯನ್ ಜಾತಿಯನ್ನ ಗುರುತಿಸಲಾಗುತ್ತೆ. ಮತಾಂತರ ಕ್ರಿಶ್ಚಿಯನ್ರನ್ನು ಕೂಡ ಕ್ರಿಶ್ಚಿಯನ್ ಅಂತಾನೆ ಗುರುತಿಸಲಾಗುತ್ತೆ. ಮತ್ತೆ ಅವರಿಗೆ ಹಿಂದೂಗಳಿಗೆ ಸಿಗ್ತಕ್ಕಂತ ಮೀಸಲಾತಿ ಏನಿದೆ ಅದು ಕ್ರಿಶ್ಚಿಯನ್ ಧರ್ಮಕ್ಕೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಹಿಂದೆನೂ ಸ್ಪಷ್ಟಪಡಿಸಿದ್ರು. ಮತ್ತೆ ಅವ್ರನ್ನ ಕ್ರಿಶ್ಚಿಯನ್ ಅಂತಲೇ ಗುರುತಿಸಲಾಗುತ್ತೆ ಅನ್ನುವಂಥದ್ದನ್ನು ಕೂಡ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ರು. ಈಗ ಈ ಹಿಂದೆ ವಿವಾದ ಏನಾಗಿತ್ತು, 47 ಜಾತಿಗಳನ್ನ ಕ್ರಿಶ್ಚಿಯನ್ ಜೊತೆ ಗುರುತಿಸಿದಂಥದ್ದು, ಈ ವಿವಾದ ಈಗ ಸರ್ಕಾರನೇ ಅಂತ್ಯ ಆಡಿರುವಂತಹದ್ದು. ಮುಂದೆ ಸಮೀಕ್ಷೆಗೆ ಬಂದಂತ ಸಂದರ್ಭದಲ್ಲಿ ಈ ಜಾತಿಗಳನ್ನ ಗುರುತಿಸಿ ಜಾತಿಗಳ ಜೊತೆ ಕ್ರಿಶ್ಚಿಯನ್ ಧರ್ಮ ಏನ್ ಸೇರಿತ್ತು ಈ ಕಾಲಂಗಳು ಇನ್ನ ಇರೋದಿಲ್ಲ ಅನ್ನುವಂಥದ್ದನ್ನ ಈಗ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸರ್ಕಾರ ಒಂದು ಸ್ಪಷ್ಟವಾದ ಸಲಹೆಯನ್ನು ಕೊಟ್ಟಿದೆ. ಮತ್ತೆ ಹಿಂದುಳಿದ ವರ್ಗಗಳ ಆಯೋಗ ಈ ಒಂದು ಸಲಹೆಯನ್ನು ಕೂಡ ಸ್ವೀಕಾರವನ್ನ ಮಾಡಿದೆ. ಈಗ ರಾಜ್ಯದಲ್ಲಿ ಒಂದು 9.5 ಲಕ್ಷ ಕ್ರಿಶ್ಚಿಯನ್ ಸಮುದಾಯದ ಜನ ಇದ್ದಾರೆ ಅನ್ನುವಂತಹದ್ದು ಕಾಂತರಾಜು ವರದಿಯಲ್ಲಿ ಬಂದಂತ ಒಂದು ಅಂಕಿಅಂಶ. ಅದರಲ್ಲಿ
ಕೇವಲ 1.5 ಲಕ್ಷದಷ್ಟು ಜನರು ಮಾತ್ರ ಈ ರೀತಿಯ ಜಾತಿಗಳನ್ನ ಗುರುತಿಸಿ ಕ್ರಿಶ್ಚಿಯನ್ ಧರ್ಮದ ಜೊತೆ ಅವರು ತಮ್ಮ ಜಾತಿಯನ್ನ ಗುರುತಿಸಿಕೊಳ್ಳಲಿಕ್ಕೆ ಲಿಸ್ಟ್ ಅಲ್ಲಿ ಬರ್ಕೊಂಡಿದ್ರು. ಹೀಗಾಗಿ ಸರ್ಕಾರ ಇದಕ್ಕೆ ಅವಕಾಶ ಮಾಡಿಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಇದೊಂದು ಸ್ಪಷ್ಟವಾದಂತಹ ಸೂಚನೆಯನ್ನ ಕೊಟ್ಟಿದೆ. ಶಕುಂತಲಾ, ಕಾಂತರಾಜು ವರದಿಯಲ್ಲೂ ಕೂಡ ಅಂದ್ರೆ ಈ ರೀತಿ ಮೆನ್ಷನ್ ಆಗಿದ್ದಾಗಲೂ ಕೂಡ ಸಾಕಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ತದನಂತರದಲ್ಲಿ ಆಕ್ರೋಶಗಳು ವ್ಯಕ್ತವಾಗಿದ್ದು ವಿಪಕ್ಷಗಳು ಕೂಡ ಕೆಂಡ ಕಾರಿದ್ವು. ಇದೀಗ ಸರ್ಕಾರ ಇದಕ್ಕೊಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡು ಇದಕ್ಕೆ ಅಂತ್ಯ ಹಾಡುವಂತ ಪ್ರಯತ್ನವನ್ನು ಮಾಡಿದೆ. ಧನ್ಯವಾದ ಹರೀಶ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಇದ್ವಿ, ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇತ್ತು. ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತಿ ಪಟ್ಟಿಗೆ ಹಿಂದುಳಿದ ವರ್ಗದಲ್ಲೇ ಒಮ್ಮತಗಳು ಮೂಡ್ತಿರ್ಲಿಲ್ಲ. ಒಂದು ಕಡೆ ಈಗಾಗಲೇ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಇದೀಗ ಕ್ರಿಶ್ಚಿಯನ್ ಜೊತೆ ಹಿಂದೂ ಜಾತಿ ಪಟ್ಟಿಯಿಂದ ಕೋಕನ್ನ ಕೊಡಲಾಗಿದೆ. ಅಂದ್ರೆ 47 ಜಾತಿ ಕಾಲಂನಲ್ಲಿ ಅಂದ್ರೆ ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಕುರುಬ, ಕ್ರಿಶ್ಚಿಯನ್ ಒಕ್ಕಲಿಗ ಈ ರೀತಿಯಾಗಿ ಜಾತಿಗಳನ್ನು ವಿಂಗಡಣೆ ಮಾಡಿಕೊಂಡಿದ್ರು. ಈಗ ಅದೆಲ್ಲವನ್ನ ತೆಗೆದುಹಾಕಿ ಕೇವಲ ಮತಾಂತರ ಕ್ರಿಶ್ಚಿಯನ್ ಅಥವಾ ಕ್ರಿಶ್ಚಿಯನ್ ಎರಡೇ ಕಾಲಂನ ಹಾಕುವಂತೆ ಸರ್ಕಾರ ಒಂದು ಸೂಚನೆಯನ್ನ ಕೊಟ್ಟಿದೆ. ಜಾತಿ ಕಲಂ ಲಿಸ್ಟ್ ನಿಂದ ತೆಗೆದುಹಾಕುವಂತೆ ಸಲಹೆಯನ್ನ ಕೊಡಲಾಗಿದೆ. ಹಿಂದುಳಿದ ವರ್ಗಗಳ ಆಯೋಗಕ್ಕೂ ಕೂಡ ಸರ್ಕಾರ ಸಲಹೆಯನ್ನು ಕೊಟ್ಟಿದ್ದು, ಹಿಂದುಳಿದ ವರ್ಗಗಳ ಆಯೋಗ ಕೂಡ ಇದಕ್ಕೆ ಸಹಮತವನ್ನ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸಮೀಕ್ಷೆಯ ಸಂದರ್ಭದಲ್ಲಿ ಇನ್ನು ಮುಂದೆ ಸೋಮವಾರದಿಂದ ಸ್ಟಾರ್ಟ್ ಆಗ್ತಾ ಇರೋದ್ರಿಂದಾಗಿ ಕೇವಲ 2 ಕಾಲ ಮಾತ್ರ ಅಳವಡಿಕೆ ಮಾಡಬೇಕು ಅಂತ ಹೇಳಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.